ಸುಂದರ ಸಂಸಾರವೊಂದು ಹೇಗೋ ಚಿಕ್ಕದಾಗಿ ಚೊಕ್ಕದಾಗಿ ಬೆಂಗಳೂರಿನ ಕಾಸಿ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡುತ್ತಾ ಬದುಕು ಕಟ್ಟಿಕೊಂಡ ಈ ದಂಪತಿಗಳಿಗೆ ಒಂದು ಗಂಡು ಒಂದು ಹೆಣ್ಣು ಮಗು ಕೂಡ ಇದೆ. ಮೂಲತಃ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಉಲ್ಗಲ್ಕುಂಟೆ ಗ್ರಾಮದವರು. ಅದೇ ಗ್ರಾಮದ ಸುನೀಲ ಎಂಬುವನು ದುರ್ದೈವಿ ರವಿಗೆ ತುಂಬ ಅಚ್ಚುಮೆಚ್ಚಿನ ಸ್ನೇಹಿತ. ಆದ್ದರಿಂದ ಊರಿಗೆ ಬಂದಾಗ ಒಬ್ಬರನ್ನೊಬ್ಬರು ಬಿಟ್ಟು ಊಟ ಮಾಡದ ಅತಿ ಗೆಳೆತನ ಹೊಂದಿದ್ದರು. ಅತಿಯಾದ ಈ ಗೆಳೆತನ ಸಲಿಗೆ ಮುಂದೊಂದು ದಿನ ಮುಳ್ಳಾಗುತ್ತೆಂದು ಬಲ್ಲವರಾದರೂ ಯಾರು? ಇಂತಹ ಸಲಿಗೆಯಿಂದ ಗೆಳೆಯ ರವಿಯ ಪತ್ನಿ ರೇಖಾ ಮೇಲೆ ತುಂಬ ವ್ಯಾಮೋಹ ಹೊಂದಿದ ಸುನೀಲ ಆಕೆಯ ಮೊಬೈಲ್ ಸಂಪರ್ಕ ಬಳಸಿ ಹತ್ತಿರವಾದ. ಗಂಡನನ್ನು ದೂರ ಮಾಡುವಂತೆಯೂ ಒತ್ತಡ ಹಾಕಿದ. ಎದರಿಸಿ ಬೆದರಿಸಿ ಬಲಾತ್ಕಾರದಿಂದ ತನ್ನ ಬುಟ್ಟಿಗೆ ಹಾಕಿಕೊಂಡ ಸುನೀಲ ತನ್ನ ಸ್ನೇಹಿತ ಎಂಬುದನ್ನು ಮರೆತು ಕೊಲೆ ಮಾಡಲು ತುಂಬ ದಿನಗಳಿಂದಲೇ ಸ್ಕೆಚ್ಚು ಹಾಕಿದ್ದ. ಮೊನ್ನೆ ಜುಲೈ 11ರ ಗುರುವಾರ ಬೆಂಗಳೂರಿಂದ ಸ್ವಗ್ರಾಮಕ್ಕೆ ಬಂದ ದಂಪತಿಗಳು ಒಂದೆರಡು ದಿನ ಇದ್ದು ಹೋಗೋಣ ಅಂತ ಬಂದರೆ ಆವತ್ತೇ ರವಿಯನ್ನು ಮುಗಿಸುವ ಪ್ಲಾನ್ ತಯಾರಿ ಮಾಡಿಕೊಂಡಿದ್ದ ಸುನೀಲ ರಾತ್ರಿ 12 ಗಂಟೆಯ ನಂತರ ಮನೆಯ ಮಹಡಿ ಮೇಲೆ ಒಬ್ಬನೇ ಮಲಗಿದ್ದ ಸ್ನೇಹಿತ ರವಿಯ ತಲೆಗೆ ಸೈಜುಗಲ್ಲು ಎತ್ತು ಹಾಕಿ ಪ್ರಾಣ ತೆಗೆದವನೇ ಯಾರಿಗೂ ಕಾಣಿಸದಂತೆ ಅಲ್ಲಿಂದ ಪರಾರಿಯಾಗಿದ್ದಾನೆ. ಕಿರಿಚಿದ ಶಬ್ದಕ್ಕೆ ಎಚ್ಚರಗೊಂಡ ಕುಟುಂಬಸ್ಥರು ನೋಡುತ್ತಿದ್ದಂತೆ ರಕ್ತಸಿಕ್ತವಾಗಿ ಒದ್ದಾಡುತ್ತಿದ್ದ ರವಿಯನ್ನು ಕಂಡ ಕುಟುಂಬ ಹಾಗೂ ಇಡೀ ಗ್ರಾಮದ ಜನತೆಯನ್ನೇ ಬೆಚ್ಚಿ ಬೀಳಿಸಿದೆ. ಘಟನೆಯ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ತಕ್ಷಣ ಜಾಗೃತರಾಗಿ ಕಾಲ್ ರಿಜಿಸ್ಟರ್ ಬೆನ್ನತ್ತಿ ಲವ್ವಿ ಡವಿಯಲ್ಲಿ ಭಾಗಿಯಾಗಿದ್ದ ಸುನೀಲ ಮತ್ತು ರೇಖಾ ಇವರನ್ನು ಬಂಧಿಸಿದ್ದಾರೆ. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಸಾಯಿಸಿದ್ದು ನಾನೇ ಅಂತನೂ ಕೂಡ ಸುನೀಲ ಒಪ್ಪಿಕೊಂಡಿದ್ದಾನೆ. ಒಟ್ಟಾರೆಯಾಗಿ ತಂದೆಯನ್ನು ಕಳೆದುಕೊಂಡ ಇಬ್ಬರು ಮಕ್ಕಳು ತಾಯಿಯ ಆಶ್ರಯದಿಂದ ದೂರ ಉಳಿದಿರುವುದು ನಿಜಕ್ಕೂ ದುರಂತವೇ ಸರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.